ದಿನ ನಾನು ವಾರ್ಡ್ನಲ್ಲಿ ಪ್ರಚಾರ ಮುಗಿಸಿ ವಾಪಸ್ ಹೋಗುವಾಗ ಅಲ್ಲಿ ಬಸಪ್ಪಣ್ಣ ಎಳ್ಳಿಗುತ್ತಿ ಕುಂತಿದ್ರು. ಯಾಕೆ ಬಸಪ್ಪಣ್ಣ ಇಲ್ಲಿ ಕುಂತಿಯಲ್ಲ ಅಂತ ಇಷ್ಟಂದೆ. ಅವನ ಮಗಳು ಕುಂತವ ನನಗೆ ಕೇಳ್ಯಾರ ಅಂಥೇಳಿ ಜಗಳ ತೆಗೆದ. ನಾನು ಹೋಗಿ ಹೇಳಿದೆ ಅವನಿಗೆ, ನಿನಗೆ ನಾನು ಮಾತಾಡಿಲ್ಲ, ನಾನು ಬಸಪ್ಪಣ್ಣ ಎಳ್ಳಿಗುತ್ತಿ ಅವ್ರಿಗೆ ಕೇಳಿನಿ ಅಂತ ಹೇಳಿದರೂ ಕೂಡ ಅವ ಬಾಯಿಗೆ ಬಲ್ಲಂಗೆ ಮಾತಾಡುವಂಥ ಕೆಲಸ ಮಾಡ್ಯಾನ. ಇದು ಒಂದೇ ಸಾರಿ ಅಲ್ಲ, ಎಲ್ಲಿ ಲಗ್ನದಲ್ಲಿ ಸೇರ್ತಾನ, ಎಲ್ಲಿ ನಮ್ಮ ಕಾರ್ಯಕರ್ತರು ಸಿಗ್ತಾರ, ಅವರಿಗೆಲ್ಲ ಬಾಯಿಗೆ ಬಲ್ಲಂಗೆ ಮಾತಾಡುವಂಥದ್ದು. 2013ರಿಂದ 2018ರವರೆಗೆ ಇವರು ಜಮೀನನ್ನು ಆಗಿನ ಸರ್ಕಾರ ವಶಪಡಿಸಿಕೊಂಡಿದೆ. ಅದ ನಂತರ ನಾನು ಬರೋದರಲ್ಲಿ ಆ ವಶಪಡಿಸಿಕೊಳ್ಳುವಂಥ ಕೆಲಸ ಮುಗಿದಿತ್ತು. ಇವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಸಿಂಗಲ್ ಬೆಂಚು, ಡಬಲ್ ಬೆಂಚು, ಸುಪ್ರೀಂ ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ನಿರ್ಣಯ ಬಂದಿದೆ. ಅದು ಬಂದ ಮೇಲೆ ಈ ಕೆಲಸ ಪ್ರಾರಂಭ ಆಗ್ಯದ, 3ನೇ ಯೂನಿಟಿನ ಕೆಲಸ ಪ್ರಾರಂಭ ಆಗ್ಯದ. ಇವನು ಜಮೀನನ್ನೇ ನಾನು ಮನೆಗೆ ಅಕ್ವೈರ್ ಮಾಡ್ಕೊಂಡಿಲ್ಲ, ನಾ ಇದ್ದಾಗೂ ಅಕ್ವೈರ್ ಆಗಿಲ್ಲ. 2013ರಿಂದ 2018ರವರೆಗೆ ಅಕ್ವೈರ್ ಆದಾಗ ನಾನು ಶಾಸಕನಾಗೇ ಇರಲಿಲ್ಲ. 18ರಿಂದ 23ರವರೆಗೆ ನಾನು ಶಾಸಕನಾಗಿದ್ದೆ. ಕೋರ್ಟ್ನಲ್ಲಿ ಸರ್ಕಾರದ ಪರವಾಗಿ ಆಯಿತು, ಆ ಕೆಲಸ ಪ್ರಾರಂಭ ಆಗಿದೆ. ಇವನು ಜಮೀನು ನಾವೇ ತೊಗೊಂಡಿವೆ ಅಂತೇಳಿ ನಮ್ಮ ಕಂಡಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮಾತಾಡೋದು, ನಾನು ಎಲ್ಲರ ಕಂಡಲ್ಲೇ ನನಗೆ ಮಾತಾಡೋದು. ಇವತ್ತು ನಿನ್ನಿನ ದಿನ ಸಂಬಂಧ ಇಲ್ಲದ ವಿಷಯ ಇವನಿಗೆ. ನಾ ಮಾತಾಡಿಸಿದ್ದು ಎಳ್ಳಿಗುತ್ತಿ ಬಸಪ್ಪನ. ಇವಾಗ ನನಗೆ ಬಂದು ಜಗಳ ತಕ್ಕೊಂಡು ಬಾಯಿ ಬಲ್ಲಂಗೆ ಮಾತಾಡೋಣ. ಈಗ ಎಲ್ಲರೂ ಏನಂದರು, ನಮ್ಮ ಹಿರಿಯರು ಸ್ನೇಹಿತರು, 7ನೇ ತಾರೀಕಿನವರೆಗೆ ಇದ್ರ ಬಗ್ಗೆ ಸುಮ್ಮನೆ ಇರ್ರಿ. ಅವ ಈಗ ಬೇಷರತ್ತು ಕ್ಷಮೆ ಕೇಳಿ, ಯಾರು ಈ ಲೋಫರ್ಗಳು ವಿಡಿಯೋದೊಳಗೆ ಹಾಕ್ಯಾರಲ್ಲ, ಆ ಲೋಫರ್ಗಳ ಮುಖಾಂತರ ಬೇಷರತ್ತು ಕ್ಷಮೆ ಕೇಳಿದರೆ ಸರಿ. ಇಲ್ಲದೇ ಇದ್ದರೆ ನಾನು ನಮ್ಮ ಹಿರಿಯರ, ನಮ್ಮ ಕಾರ್ಯಕರ್ತರ ಮಾತಿಗೆ ಗೌರವ ಕೊಟ್ಟು ಮೇ 7ನೇ ತಾರೀಕು ವೋಟಿಂಗ್ ಮುಗಿಯುವವರೆಗೂ ಸುಮ್ಮನೆ ಇರ್ತೀನಿ. ಅದರ ನಂತರ ಅವ ಮಾತಾಡಿದ ಮಾತಿನ ಬಗ್ಗೆ, ಅವ ತೆಗೆದ ಜಗಳದ ಬಗ್ಗೆ ವಿಚಾರಿಸ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಾವು ಮಗ ಏನು ಅವ್ರದ್ದು ಆಗ ಎಲ್ಲರಿಗೆ ಹಂಗಲ್ಲ. ನಾವು ಗುರ್ತೈತ ಮಗ ಒಬ್ಬರಾಗಿ ಇಬ್ಬರಾಗಿಲಿಕ್ಕ ಸೀರಿಯಸ್ ಮಾಡಬಾರ್ದು. ಅಂದ್ರೆ ಮಂದಿಲ್ಲ ಹೋಗುಣ ಬೇಡ ಅಲ್ಲಪ್ಪ. ಅವ್ರ ಹುಡುಗಾಟ ಸ್ವಭಾವ ಬೇಡ ಮಂದಿ ಹೋಗಿ ಯಾರು ಬೇಡ ಬೇಡತ್ತಾರ, ಹೋಗಿ ಅವ್ಯಾಕ ಇದು ಮಾಡ್ತೀವಿ. ಒದರಲ್ಲ ಯಾಕೆ ಒಪ್ಪ. ಈಗ ನಾನು ಇಲ್ಲೇ ಬಂದಿದ್ದೆ, ಇಲ್ಲಿ ಯಾಕದ್ಯಾ ಅಂದ, ನನಗೂ ಮಾನ್ಯ ಅದನ್ನ ಅಂದನ. ನಾವು ಓಣಿ ಉದ್ದು ಮಾಡ ಬೇಡ ನಮಗೆ. ಏನಾರ ಮಾಡಿ ಸ್ವಲ್ಪ ಸಮಾಧಾನ ತಗೊಂಡು ಕಾರ್ಬಾರ ಮಾಡಬೇಕು ಅಂತದ. ಬಸಪ್ಪ ಮುಖಂಡ ಸ್ವಾಗಿನ ಇಲ್ಲೇ ಹಳಪೇಟೆ ವಾರ್ಡ್ನೇ ವಾರ್ಡ್ 180-182 ನಮ್ಮ ಮನಿ ನಂಬರ್. ನಾವು ನಮ್ಮ ಹಿರಿಯರು ಕುಂತಿದ್ವಿ ಇಲ್ಲಿ. ಕಾರ್ ತಗೊಂಡ್ ಬಂದು ಕುಂತಾರೆ. ಬಸಪ್ಪ ಇಲ್ಲಿ ಯಾಕಂದ, ನನ್ನ ಹೆಸರು ಬಸಪ್ಪನ, ಅವನ ಹೆಸರು ಬಸಪ್ಪನ. ಇಲ್ಲಿ ಯಾಕೆ ನಿಮ್ ಕೆಲಸ ಅಂದ. ಆ ಕೆಲಸ ಅನ್ನೋದಕ್ಕೆ ನೀ ಇಲ್ಲಿ ಯಾಕಂತ ನಾವು ಕೇಳಿ ಅಂದ. ಆಮೇಲೆ ಲಗ್ನಕ್ಕೆ ಹೋಗಿದ್ದು, ಮುಸ್ಗಂಡಿ ಲಗ್ನಕ್ಕೆ. ಅಲ್ಲಿ ನಮ್ಮ ಕಾಸ್ಟ್ನವರು ನಾವು ಮುಂಜಾನೆ ಅಕ್ಕಿ ಕೆಳಗಂತ ಹೋಗ್ಯವು. ತಾನು ಬರುಕ ನಾವು ಬರುಕ, ನಾವು ಒಬ್ಬರ ಮತ್ತು ಅವ್ರ ಹಿಂದೆ ಟೋಳಿ ಐತಿ. ಅವ್ರು ಹಿಂದಾರು ಅಂದ್ರು, ಸರ್ ಅವ್ರು ಏನೂ ಮಾತಾಡಿಲ್ಲ, ನೀವು ಅದನ್ನ ಉಪಾಧ್ಯಕ್ಷ ಮಾತಾಡಬೇಡ್ರಿ ಅಂತ ಹೇಳಿದ್ರು. ನೋಡ್ರಿ ಇನ್ಮೇಲೆ ನಾವು ಕಲ್ಲು ಹೋಗಿದ್ದೀವಿ ಅಂತ ಹೇಳಿ ಅವ್ರಿಗೆ. ಮತ್ತು
ನೀವು ಕಲ್ಲು ಹೋಗಿಸ್ಕೋದ್ರಿ, ನಾವು ಕಲ್ಲು ಹೋಗಿದ್ದೀವಿ ಇನ್ನು. ಅವ್ರಿಗೆ ನಿಮಗೆ ಏನು ರೈತ ಏನೂ ಇಲ್ರಿ ಸುಮ್ಮ ಮತ್ತೆ ಯಾಕೆ ನಿಮಗೆ ನಮಗೆ ಅವ್ರಿಗೆ ಏನೂ ಇಲ್ಲ ಇಲ್ಲ. ನಾವು ದಿವಸ ಹೋಗೋರು ಅಲ್ಲ ಬರೋರು ಅಲ್ಲ ಇಲ್ಲಿ. ಮತ್ತೇನು ಇಷ್ಟ ನೋಡ್ರಿ ಓಟಿಂದ ಇವ್ರದ್ದು ಇಷ್ಟ ನೋಡ್ರಿ. ಮತ್ತೇನಿಲ್ಲ. ನಮ್ಮ ಜೀವಕ್ಕೆ ಏನಾರ ಅಪಾಯ ಆದ್ರಿ ಇವನ ಚರಂತಿ ಮಟ್ಟ ಇರೋದನ್ನೇ ನಮ್ಮ ಜೀವಕ್ಕೆ ಏನಾರ ಅಪಾಯ ಆತಂದ್ರ ಇವ್ರು ಲೀಡರ್ಗಿನ ಹಂಗೈತ್ರಿ ಇದು. ಎಡಿಲಾರ್ದ ಎತ್ತು ಎಡಿ ಮೇಲೆ ಬಿದ್ದು ಸತ್ತಂತ ಏನಿಲ್ಲ ಅವನೇ. ನಿನ್ನೆ ನಮ್ಮ ವಾರ್ಡ್ ನಂಬರ್ 7ರಲ್ಲಿ ನಡೆದಂಥ ಘಟನೆ ಬಗ್ಗೆ ಹೇಳಬೇಕಂದ್ರೆ ಶ್ರೀ ವೀರಣ್ಣ ಚರಂತಿಮಠ ಅವರು ಪ್ರಚಾರ ಕಾರ್ಯವನ್ನು ಮುಗಿಸ್ಕೊಂಡು ವಾಪಸ್ ತೆರಳುವಾಗ ಅಲ್ಲಿ ಕಟ್ಟಿಗೆ ಶ್ರೀ ಬಸಪ್ಪ ಎಳಿಗುತ್ತಿಯವರು ಹಾಗೂ ಬಸಪ್ಪ ಸ್ವಾಗಿಯವರು ಕುಂತ್ಕೊಂಡಾಗ ವಾಪಸ್ ಹೋಗುವಾಗ ಸೌಜನ್ಯಕ್ಕಾಗಿ ನಮ್ಮ ಚರಂತಿಮಠ ಸಾಹೇಬರು ಯಾಕೆ ಬಸಪ್ಪಣ್ಣ ನೀ ಇಲ್ಲಿ ಕುಂತಿಯಲ್ಲ ಅಂದ ಮಾತಕ್ಕೆ ಅಲ್ಲಿ ಅವರು ಇಬ್ಬರು ಸೇರಿ ಇದ್ದಿದ್ದಕ್ಕೆ ಅವರು ಚರಂತಿಮಠ ಸಾಹೇಬರು ಮಾತಾಡಿದ್ದು ಬಸಪ್ಪ ಎಳಿಗುತ್ತಿಯವರಿಗೆ. ಅದನ್ನು ಬಸಪ್ಪ ಸ್ವಾಗಿಯವರು ಇವರು ನನಗೆ ಮಾತಾಡಿದರು ಅಂತೇಳಿ ತಿಳ್ಕೊಂಡು ವಾದಕ್ಕಿಳಿದು ವಾದ ಮಾಡುವಾಗ ಮತ್ತೆ ಚರಂತಿಮಠ ಸಾಹೇಬರು ಕೆಳಗಿಳಿದು ಬಂದು ಅದನ್ನು ಸ್ಪಷ್ಟೀಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಾರ. ಆದ್ರೆ ಬಸಪ್ಪ ಸ್ವಾಗಿಯವರು ಅವರು ಕೇಳೋ ಸಂದರ್ಭ ಇರಲಿಲ್ಲ. ವಾದ ಮಾಡಿ ಮತ್ತೆ ಬಾಯ್ ಮಾಡುವಾಗ ಮತ್ತೆ ಅಲ್ಲಿ ಇರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಚರಂತಿಮಠ ಸಾಹೇಬ್ರನ್ನ ವಾಪಸ್ ಗಾಡಿಯಲ್ಲಿ ಕೂಡಿಸಿ ಹೋಗ್ಯಾರ. ಅಷ್ಟಕ್ಕೆ ಈ ವಿಷಯ ಮುಗಿದೈತಿ. ಸುಮ್ಮನೆ ಈ ವಿಷಯನ ಎಲ್ಲೆಲ್ಲಿ ಹಚ್ಚಿ ಇನ್ನೊಂದಕ್ಕೆ ಹಾದಿ ಮಾಡಿ ಕೊಡಕತ್ತಾರ. ದಯಮಾಡಿ ಯಾರು ಇದನ್ನು ಅನ್ಯತೆ ಭಾವಿಸಬಾರ್ದು ಅಂಥೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಅದು ನಡೆದ ಘಟನೆಯನ್ನು ವಿಡಿಯೋ ಮೂಲಕ ಅದನ್ನು ಚಿತ್ರೀಕರಿಸಿ ಏನೋ ಒಂದು ಸಾಮಾಜಿಕ ಜಾಲತಾಣಗಳಿಗೆ ಹಾಕಿ ಇದು ಗೌರವ ತರುವಂಥ ವಿಷಯ ಅಲ್ಲ. ಯಾಕಂದ್ರೆ ಏನು ನಡೆದಿರ್ತೈತಿ ಅದನ್ನು ಯಾರು ಏನು ವಿಷಯ ಇರ್ತೈತಿ ಅದನ್ನು ವಿಷಯ ಚರ್ಚೆ ಮಾಡ್ತಾರೆ. ಅದು ಏನು ನಡೆದೈತಿ ಅಂತ ವಿಷಯ ಚರ್ಚೆ ಮಾಡಿ ಒಂದು ಬಗೆಹರಿಸೋ ವಿಷಯದಾಗಿರುವ ಏನು ನಡೀತೈತಿ. ಆದರೆ ಸುಮ್ಮನೆ ಇಂಥ ವಿಷಯ ಇಟ್ಕೊಂಡು ಇಂಥ ಮಾಡಿದ ಗಲಾಟೆ ಇವನ್ನೆಲ್ಲ ಇಟ್ಕೊಂಡು ಸಾಮಾಜಿಕ ಜಾಲತಾಣಗಳಿಗೆ ಹಾಕಿ ಮತ್ತೊಬ್ಬರ ಗೌರವಕ್ಕೆ ಚ್ಯುತಿ ತರುವುದು ಏನು ಕೆಲಸ ಐತಲ್ಲ, ಇದು ಭಾಳ ಅಪರಾಧ ಕೆಲಸ ಅಂತೇಳಿ ನಾ ಹೇಳಕ್ಕೆ ಇಷ್ಟಪಡ್ತೀನಿ.